ಖರೀದಿ ಮಾಡಿ ಅದರಲ್ಲಿ ಸ್ಕೂಲ್ ಕಟ್ಕೊಂಡು ಆಮೇಲೆ ಜಾಸ್ತಿ ಜನ ಇಲ್ಲಿರೋಂಥ ಬಡವರೆಲ್ಲ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇರ್ತಾರೆ. ಈ ಜಾಗನ ಏನು ಮಾಡ್ತಾರೆ ಕೆಲವರು, ಕಾರ್ಯಸ್ಥರು ಹೇಳೋದು ನನಗೆ ಇಷ್ಟ ಆಗಲ್ಲ, ಕೆಲವ್ರು ಏನು ಮಾಡ್ತಾರೆ, ಈ ಜಾಗದಲ್ಲಿ ಸ್ಕೂಲ್ ಇಲ್ಲ, ಮನೆಗಳಿಲ್ಲ, ಇದು ಖಾಲಿ ಜಾಗ ಅಂತ ಹೇಳ್ಬಿಟ್ಟು ಕೋಡಿ ಮಾಡಿಸ್ತಾರೆ. ಕೋಡಿ ಮಾಡಿಸ್ಬರೋಂಥ ಹೊಸ ನಂಬರ್ ಏನು 282. ಆ 282ರಲ್ಲಿ ಅವ್ರೇನು ಹೇಳ್ತಾರೆ, ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಕೋಡಿ ಮಾಡಿ ಕೊಡ್ತಾರೆ. ಆದರೆ 21 ವರ್ಷದಿಂದ ಸ್ಕೂಲ್ ಐತೆ, ಸುಮಾರು ವರ್ಷದಿಂದ ಅವ್ರು ಮನೆ ಕಟ್ಕೊಂಡಿದ್ದಾರೆ, ಸುಮಾರು 40 ವರ್ಷದಿಂದ ಅವ್ರು ಮನೆ ಕಟ್ಕೊಂಡಿದ್ದಾರೆ. ಅವರು ಆ ಪಾಪ ರಿಜಿಸ್ಟರ್ ಮಾಡಿ ತಗೊಂಡಿರೋಂಥ ಜಮೀನಿಗೆ, ಈ ಜಮೀನಿಗೆ ಏನೂ ಇಲ್ಲ, ಜಾಗ ಖಾಲಿ ಜಾಗ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ದಾಖಲೆಗಳನ್ನ ಕ್ರಿಯೇಟ್ ಮಾಡಿದಾರಲ್ಲ, ಇವ್ರ ಜೊತೆ ಒಂದಷ್ಟು ಅಧಿಕಾರಿಗಳು, ಒಂದು ಅಧಿಕಾರಿ ಅವರ ಸ್ವಂತ ಮಾವನವ್ರ ಹೆಸರಿಗೆ ಒಂದು 5 ಗುಂಟೆ ಜಮೀನು, ಮತ್ತು ಆರ್ಐಗೆ ಬೇಕಾದಷ್ಟು ದುಡ್ಡು, ಬಿ ಎಗೆ ಬೇಕಾದಷ್ಟು ದುಡ್ಡು ಕೊಟ್ಟು ಇವ್ರಿಗೂ ನೋಟಿಸ್ ಕೊಡ್ತೀರಾ. ಅವರೇ ಸರ್ವೆ ಮಾಡಿಬಿಟ್ಟು ಅವರೇ ಸರ್ವೆ ಇದು ಏನೋ ರಿಪೋರ್ಟ್ ರೆಡಿ ಮಾಡ್ಕೊಂಡಿದ್ದು. ಕೋರ್ಟಲ್ಲಿ ಇನ್ನೂ ಕೇಸ್ ನಡೀತೈತೆ. ಕೋರ್ಟ್ಗೆ ಇವ್ರು ಕೊಟ್ಟಿರೋಂಥ ದಾಖಲೆ ಏನು ಅಂದರೆ ಆ ಜಾಗದಲ್ಲಿ ಏನೂ ಇಲ್ಲ ಅಂತ. ಇವಾಗ ನಾವು ಹೇಳೋಂಥದ್ದು ಏನಂದರೆ RIVA ಒರಿಜಿನಲ್ ರಿಪೋರ್ಟ್ ಏನಾಯ್ತು ಕೊಡ್ಬೇಕೀಗ. ಎಷ್ಟು ವರ್ಷದಿಂದ ಸ್ಕೂಲ್ ಐತೆ, ಎಷ್ಟು ವರ್ಷದಿಂದ ಅವ್ರು ನಡೆಸ್ತಾ ಇದ್ದಾರೆ, 21 ವರ್ಷದ ಫೋಟೋಗಳೈತಲ್ಲ, 21 ವರ್ಷದ ಫೋಟೋಗಳೈತೆ. ಅವತ್ತಿಂದ ಇವರು ಪಂಚಾಯತಿನಿಂದ ಬರುವಂಥ ಅನುಕೂಲಗಳೆಲ್ಲ ಪಡ್ಕೊಂಡಿದ್ದಾರೆ. ಪಂಚಾಯತಿಯಿಂದ ಬರೋ ಅನುಕೂಲ ಪಡ್ಕೊಂಡಿದ್ದಾರೆ, ಕರೆಂಟ್ ಅನುಕೂಲ ಪಡ್ಕೊಂಡಿದ್ದಾರೆ, ಬೇಕಾದಷ್ಟು ಅನುಕೂಲಗಳು, ಸರ್ಕಾರಿ ಅನುಕೂಲಗಳು ಪಡ್ಕೊಂಡಿದ್ದಾರೆ. ಬಡವರು 40 ವರ್ಷದಿಂದ ಮನೆ ಕಟ್ಟಿದ್ದಾರೆ. ಆದರೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಆ ಜಾಗನ ಕೋಡಿ ಮಾಡಿಸಿರೋಂಥದ್ದು. ಈ ನಂಬರ್ ಜಾಗನ ಕೋಡಿ ಮಾಡಿಸಿ 282 ಮಾಡ್ತಾರೆ. 282 ಏನೂ ಇಲ್ಲ, ಇದು ಖಾಲಿ ಜಾಗ ಅಂತ ಹೇಳ್ಬಿಟ್ಟು ಮಾಡಿಸಿ ಕೋರ್ಟ್ಗೆ ಹಾಕ್ತಾರೆ. ಈಗ ಕೋರ್ಟ್ ಮುಂದೆನೂ ನಾವು ಮಾತಾಡ್ತಾ ಇದ್ದೀವಿ. ಇವಾಗ ಬಂದಿರೋಂಥ ವಿಚಾರ ಏನಂದರೆ, ಏಪ್ರಿಲ್ 15ನೇ ತಾರೀಕು ಸರ್ವೆ ಮಾಡೋಕ್ಕೆ ಬರ್ತಾರಲ್ಲ, ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ? ಇವರು ಕೇಳಿದ್ದಕ್ಕೆ 5 ಅವರು 6 ಅವರು ಪೊಲೀಸ್ ಸ್ಟೇಷನ್ ಮುಂದೆ ಕೂರಿಸ್ತಿರಲ್ಲ, ಪೊಲೀಸ್ನವ್ರು ಅವ್ರ ಸಂಬಂಧಿಕರಿಗೆ ಒಂದು 5 ಗುಂಟೆ ಜಮೀನು ಹೋಗೋಂಥದ್ದು. ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಂಥ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋಂಥ ವ್ಯಕ್ತಿಗೆ ಆ ಜಾಗದಲ್ಲಿ ಜಮೀನು ಇರಬಾರ್ದು, ಅಲ್ಲಿ ಹೊಸದಾಗಿ ಪರ್ಚೇಸ್ ಮಾಡಬಾರ್ದು. ನಿಮ್ಗೆ 5 ಗುಂಟೆ ಜಮೀನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಡವ್ರು ಕರ್ಕೊಂಡು ಸ್ಟೇಷನ್ ಕೂರಿಸ್ತಾರಲ್ಲ, ಇದು ನ್ಯಾಯನಾ? ಆಮೇಲೆ ಖಾಲಿ ಜಾಗ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಕೋಡಿ ಮಾಡಿಸೋರಲ್ಲ, ಕೋಡಿ ಮಾಡಿರೋಂಥ ಅಧಿಕಾರಿನ RIನ VAನ ಇವನ್ನೆಲ್ಲ ಅರೆಸ್ಟ್ ಮಾಡಬೇಕಲ್ಲ. ಈಗ ಯಾವನೋ ಒಬ್ಬ ವ್ಯಕ್ತಿ ಕೊಟ್ಬಿಟ್ಟ ದುಡ್ಡು ತಗೊಂಡ್ಬಿಟ್ರು, ಮಾಡಿಸ್ಬೇಕಾಗಿತ್ತಲ್ಲ. ಡೂಪ್ಲಿಕೇಟು ಡಾಕ್ಯುಮೆಂಟು ಮಾಡಿರೋರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಾಗಿತ್ತಲ್ಲ, ಯಾಕೆ ಕಳಿಸಿಲ್ಲ? ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವರು ಪಾಪ, ಸರ್ ಮೇಡಮ್ ದಯವಿಟ್ಟು ನಮಗೆ ನ್ಯಾಯ ಕೊಡಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಆಫೀಸ್ ಹೋಗ್ತಾನೆ ಇದ್ದಾರೆ. ಅವ್ರ ಕೆಲಸ, ಅವರು ವಿಕ್ಲರ್ ಧೋರಣೆ. ಅವರು ತಹಸೀಲ್ದಾರ್ ಅವ್ರು ನಾವು ಸುಮಾರು ವರ್ಷದಿಂದ ನೋಡಿದ್ದೀವಿ, ಅವ್ರು ವಿಕ್ಲರ್ ಧೋರಣೆ. ಆಮೇಲೆ ಇನ್ನೊಂದು, ಯಾವುದೇ ಜಾಗದಲ್ಲಿ 12 ವರ್ಷಕ್ಕೆ ಮೇಲ್ಪಟ್ಟು ಅಲ್ಲ, ಈ ಅಡಿಯಲ್ಲಾದರೂ ಅವ್ರಿಗೆ ನ್ಯಾಯ ಕೊಡೋಂಥ ಕೆಲಸ ಮಾಡಬೇಕಲ್ಲ. ನಿಮ್ಮ ಮನೆಯನ್ನು ಖಾಲಿ ಮಾಡಿಸ್ತೀವಿ ಅಂದರೆ ಅವ್ರು ಇದ್ದಾರೆ ಮನೆಗಳು ಕಟ್ಕೊಂಡು, ಖಾಲಿ ಜಾಗ ಅಂತ ಡೂಪ್ಲಿಕೇಟ್ ಮಾಡಿರೋದು ನೀನು ಅರೆಸ್ಟ್ ಆಗಿ ಹೋಗು ಅಲ್ವಾ? ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮಾಡ್ತಾ ಇರೋಂಥ ಹೋರಾಟ. ಹಾಗೆ ಜಿಲ್ಲಾಧಿಕಾರಿಗಳು ಬಂದು ಮನವಿ ತಗೊಂಡು ಹೋಗ್ತಾರೆ. ಅವರಿಗೆ ನೀಟಾಗಿ ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಬಿದ್ದಿರ 26/7 ಎಲ್ಲ ಒಟ್ಟುಗೂಡಿಸಿದಾಗ 26 ಆಗ್ತೈತೆ. ಆ ಜಾಗದಲ್ಲಿರೋಂಥ ಪ್ರತಿಯೊಬ್ಬ ಬಡವ್ರಿಗೂ ಒಂದೇ ಒಂದು ಇಟ್ಟಿಗೆ ಅಲ್ಲಾಡಕ್ಕೆ ಬಿಡಲ್ಲ, ಒಂದು ಮನೆ ಹೊಡೆಯೋಕ್ಕೆ ಬಿಡಲ್ಲ. ನಾನು ಅವ್ರ ಜೊತೆ ನಿಂತ್ಕೊಂಡಿದ್ದೀನಿ. ಯಾರು ಇದರಲ್ಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದಾರೋ ಅವರು, ಮತ್ತು ಅವ್ರ ಹತ್ರ 5 ಗುಂಟೆ ಜಮೀನು ತಗೊಂಡಿದ್ದಾರಲ್ಲ ಅವರು ಎಲ್ಲರನ್ನೂ ಜೈಲಿಗೆ ಹೋಗೋದಂತ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಥ್ಯಾಂಕ್ ಯು.